ನಾವು ಹೇಳೋದು ಸ್ವಲ್ಪ ಕೇಳಿ, ನಿಮ್ಗೆ ನೋವಾಗ್ಬೋದು. ನೀವೆಲ್ಲ ಹರಿಶ್ಚಂದ್ರ ಮಕ್ಕಳಪ್ಪ, ಕೂತ್ಕೊಳಪ್ಪ, ಸುಳ್ಳು ಹೇಳೋದು ಗೊತ್ತಿದೆ. ಯಾವುದಕ್ಕೆ ಇಡೀ ಸಂಖ್ಯಾಂಶ ಇಡೀ ಅನ್ಯಾಯ ಆಗಿರೋದು 14-15 ಹಣಕಾಸಿನ ಆಯೋಗದ ಏನೋ ಒಂದು, ಅದ್ ನಿಮ್ಗೆ ಹೇಳಕ್ ಬೇಕಾಗಿಲ್ಲ, ನಾನು ಯಾರಿಗೆ ಹೇಳ್ತೀನಿ, ಯಾರಿಗೆ ಹೇಳಬೇಕು ಹೇಳ್ತೀನಿ. ರೆಸಲ್ಯೂಷನ್ ಅವ್ರಿಗೆ ಹೇಳಲ್ಲ, ಸರ್ಕಾರಕ್ಕೆ ಹೇಳೋಣ. ಕುಮಾರಣ್ಣ, ಅಂಕಿಅಂಶಗಳು ಕೇರಳ ಅಸೆಂಬ್ಲಿ ರೆಸಲ್ಯೂಷನ್ ಮೂವ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಸೇಮ್ ಪ್ರಾಬ್ಲಮ್, ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಇರ್ಬೋದು, 14th ಕೇರಳ ಮುಖ್ಯಮಂತ್ರಿ ನಿಮ್ಗಳು ಕರೆದ್ರಲ್ಲ, ಇಲ್ಲ ನಾವು ಧ್ವನಿ ಎತ್ತೋಣ ಬನ್ನಿ ಹೇಳ್ತಾ ಇರೋದು. ಕೇರಳದಲ್ಲಿ ಹಣಕಾಸಿನ ಮಾಡಿದ್ದಾರೆ, ನಮ್ಮ ರಾಜ್ಯದಲ್ಲಿ ಅಲ್ಲಿ ಮೂವ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕೇರಳದಲ್ಲಿ ಅಲ್ಲಿ ಸರ್ಕಾರ ನಿಮ್ಮನ್ನು ಕರೆದ್ರೆ ನೀವು ಬಾಯ್ಕಾಟ್ ಮಾಡ್ತೀರಿ, ವಿಧಾನಸಭೆಯಲ್ಲಿ ರೆಸಲ್ಯೂಷನ್ ಮಾಡಕ್ ಹೋದ್ರೆ ಕೂಡ ಚರ್ಚೆ ಮಾಡಿದ್ರೆ ಇದು ಆಗ್ತಾ ಇದ್ರೆ ನಮ್ ಜೊತೆ ಮಾಡೋಣ. ಕಾರ್ಯಕ್ರಮಗಳನ್ನ ಇಲ್ಲಿ ಘೋಷಣೆ ಮಾಡ್ಕೊಂಡು ಈಗ ದುಡ್ಡು ಬೇಕಲ್ಲ, ಈಗಾಗಲೇ ಏರಿಕೆ, ತೆರಿಗೆ ಏರಿಕೆ ದುಡ್ಡು ಯಾವ ಆಧಾರದಲ್ಲಿ ಕೇಳ್ತಾರೆ? ಇಟ್ಟುಬಿಟ್ಟು ಕೇಳ್ತಾ ಇದ್ದಾರೆ. ದಾನ ಕೊಡ್ಬೇಕು, ಕಾಂಗ್ರೆಸ್ ಸದಸ್ಯರು ಮಾತನಾಡಬೇಕಾದ್ರೆ ಅವ್ರು ಏನು ಹೊಗಳಿ ತುದಿಗೆ ಏರಿಸಿ ಭಾಷಣ ಮಾಡಿದ್ರು ನಾವು ಕೇಳ್ಕೊಂಡು ಕೂತಿದ್ವಿ. ನಾವು ಹೇಳೋದು ಸ್ವಲ್ಪ ಕೇಳಿ, ನಿಮ್ಗೆ ನೋವಾಗ್ಬೋದು. ನೀವೆಲ್ಲ ಹರಿಶ್ಚಂದ್ರ ಮಕ್ಕಳಪ್ಪ, ಕೂತ್ಕೊಳಪ್ಪ, ಸುಳ್ಳು ಹೇಳೋದು ಗೊತ್ತಿದೆ, ನಮ್ಗೆ. ಅಧ್ಯಕ್ಷ, ಇವತ್ತು ರಾಜ್ಯ ಸರ್ಕಾರಕ್ಕೆ, ಇದು ರಾಜ್ಯ ಸರ್ಕಾರ, ರಾಜ್ಯದ 7 ಕೋಟಿ ಜನ ಆಯ್ಕೆ ಮಾಡಿರ್ತಕ್ಕಂಥ ಜನ ಸರ್ಕಾರ ಇದು.